ಹಾಯ್ ಸದ್ರೆ ವೆಲ್ಕಮ್ ಟು ನಮ್ಮ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಇವತ್ತು ಹೊಸ ವಿಡಿಯೋ ಅಂತ ಹೇಳ್ಬೋದು, ಹೊಸದಾಗಿ ಅಂತ ಹೇಳ್ಬೋದು. ಯಾಕಂತಂದರೆ ನಾನು ತುಂಬ ಅಂದರೆ ಲೈಕ್ ತಗೋಬೇಕು ಅಂತ ಅನ್ಕೊತಾ ಇದ್ದೆ. ಬಟ್ ಆದರೆ ತಗೊಳ್ಳೇಬೇಕಂತ ಪರಿಸ್ಥಿತಿಗಳಿತ್ತು. ಸೊ ಒಂದು ಹೊಸ ಕ್ಯಾಮ್ರಾನ ಬೈ ಮಾಡಿದ್ದೀನಿ. ಇದು ಯಾವುದಪ್ಪ ಅಂತಂದರೆ DJI Action 5 Pro ಇದು. ಸೊ ಎಷ್ಟಪ್ಪ ಆಯಿತು ಅಂತಂದರೆ 55,000 ಆಯಿತು. 55,000 ಕೊಟ್ಟು ಈಸ್ಕೊಂಡೆ. ಸೊ ತುಂಬ ಜನ ಅಂತಾರೆ ಕಾಂಟೆಂಟ್ ಕ್ರಿಯೇಟರ್ ಏನಪ್ಪ ದುಡ್ಡು ಮಾಡ್ತಾರೆ, ದುಡ್ಡು ಬರುತ್ತೆ ಹಂಗೆ ಅಂತ. ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮಗಿರೋಂತಹ ಕಷ್ಟಗಳು ಅಥವಾ ನಾವು ಖರ್ಚು ಮಾಡೋಂತಹ ಅಮೌಂಟು ಅದು ಯಾರೂ ನೋಡೋಲ್ಲ. ಸೊ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದರೆ ನಿಯರ್ಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 3 to 4 years ಆದರೂ ಕೂಡ 3 to 4 yearsಲ್ಲಿ ನಾನು ಖರ್ಚು ಮಾಡಿರೋದು ಮಿನಿಮಮ್ ಒಂದು ಎಲ್ಲ ಸೇರಿದ್ರೆ ಅಂದರೆ ಕ್ಯಾಮ್ರಾಸ್ ಆಗಿರ್ಬೋದು, ಅದಕ್ಕೆ ಯೂಟ್ಯೂಬ್ಗೆ ಅಂತಲೇ ಕೆಲವೊಂದು ತೊಗೊಬೇಕಾಗಿರುತ್ತೆ, ಅವೆಲ್ಲ ತೊಗೊಂಡಿರೋದು. ಸೊ ನನಗೆ ಗೊತ್ತಿರೋ ಪ್ರಕಾರ ಮೇ ಬಿ ಒಂದು 3 to 3.5 lakhsವರೆಗೂ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ ನಾನು. ಬಿಕಾಸ್ ಆಫ್ ನನಗೆ ಸ್ಟಾರ್ಟಿಂಗ್ ಏನು ಗೊತ್ತಾಗ್ತಿರ್ಲಿಲ್ಲ ಯಾವ್ದು ತೊಗೋಬೇಕು ಏನು ಅಂತ. ಸೊ ತುಂಬ ತೊಗೊಂಡು ವೇಸ್ಟ್ ಕೂಡ ಮಾಡಿಬಿಟ್ಟಿದ್ದೀನಿ. ಸೊ ನಿಯರ್ಲಿ ಅಷ್ಟು ಇನ್ವೆಸ್ಟ್ ಮಾಡಿದ್ದೀನಿ. ಸೊ ಇದನ್ನು ಸೇರಿದ್ರೆ ನಿಯರ್ಲಿ ಇವಾಗ 4 lakhs ಆಗಿಬಿಡುತ್ತೆ. ಓಕೆನಾ, 4 lakhs ಮೇಲೇ ಆಗೋಯ್ತು. ಹಂಗಂತ ನಾನು ಯೂಟ್ಯೂಬಿಂದೇನು ದುಡ್ದಿಲ್ಲ, ಈ ಕಾಂಟೆಂಟ್ ಕ್ರಿಯೇಟಿಂದ ದುಡ್ದಿಲ್ಲ ಅಂತಂದರೆ ಅದಕ್ಕಿಂತ ಒಂದು 2% ಜಾಸ್ತಿನೇ ದುಡ್ದಿದ್ದೀನಿ. ಅಂದರೆ 4 ಲಕ್ಷದ ಮೇಲೆ 2 ಲಕ್ಷ ಅಂತ ಅಂದ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಸೊ ದುಡ್ದಿದ್ದೀನಿ, ಬಟ್ ಅಷ್ಟೇ ಕಷ್ಟನೂ ಪಟ್ಟಿದ್ದೀನಿ. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾಕಪ್ಪ ಇವಾಗ ಒಂದು ಹೊಸ ಕ್ಯಾಮ್ರಾನ ತೊಗೊಂಡಿದ್ದು ಅಂತಂದರೆ ಹಳೆ ಕ್ಯಾಮ್ರಾ ಬಂದ್ಬಿಟ್ಟು ಸ್ವಲ್ಪ ಪ್ರಾಬ್ಲಮ್ ಮಾಡ್ತಾಯಿತ್ತು. ಸೊ ನಂದು ಇವಾಗ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದರೆ ನಾನೇನು ಸ್ವಲ್ಪ ಪ್ರಾಬ್ಲಮಲ್ಲಿದ್ದೀನಿ. ಆ ಪ್ರಾಬ್ಲಮಲ್ಲಿದ್ದಾಗ ಯಾವಾಗಾದರೂ ಒಂದು ದಿವಸ ಇಲ್ಲ ನಾನು ವೀಡಿಯೋ ಮಾಡಬೇಕು, ಬಿಕಾಸ್ ಆಫ್ ನನ್ನ ಫಾಲೋವರ್ಸ್ಗೋಸ್ಕರ ನನ್ನ ವೀಡಿಯೋಸ್ನ ಮಾಡಲೇಬೇಕು, ನಾನು ಹೆಂಗಾದರೂ ಮಾಡಿ ನಾನು ಮಾಡಬೇಕು ಅಂತ ನಾನು ಬಂದಾಗ ಸೊ ಆವಾಗ ಆ ಕ್ಯಾಮ್ರಾ ಕೈ ಕೊಟ್ಬಿಡ್ತದೆ, ಸಿಚುವೇಶನ್ನೇ ಕೈ ಕೊಟ್ಬಿಡ್ತದೆ. ಸೊ ನೋಡಿ ಬೇಜಾರಾಗ್ಬಿಟ್ಟು ಸೊ ಆಮೇಲೆ ಹೋಗಿ ತಗೊಂಡೆ. ಇದು ನಾನು ತೊಗೊಂಡಿದ್ದು ಬಂದು G2 ಪ್ರಾಡಕ್ಟ್ಸು. ಸೊ ನಿಮಗೆಲ್ಲ ಗೊತ್ತಿರ್ತದೆ G2 ಪ್ರಾಡಕ್ಟ್ಸ್ ಅಂತ ನಮ್ಮ ಬೆಂಗಳೂರಲ್ಲೇ ಇರೋದು. ನಿಯರ್ ಬೈ SP ರೋಡ್ ಹತ್ರ ಬರ್ತದೆ. ಸೊ ಅಲ್ಲಿ ನಾಗರಪೇಟೆ ಹತ್ರ. ಯಾರಿಗಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಏನಾದರೂ ಎಕ್ವಿಪ್ಮೆಂಟ್ಸ್ ಬೇಕು ಅಂದರೆ ನೀವು ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಇನ್ಸ್ಟಾಗ್ರಾಮಲ್ಲೂ G2 ಪ್ರಾಡಕ್ಟ್ಸ್ ಅಂತಿದೆ, ಅವ್ರದ್ದೇ ಅಲ್ಲಿ ನಂಬರು ಎಲ್ಲ ಸಿಗುತ್ತೆ. ಏನಕ್ಕೆ ನಾನು ಅಲ್ಲಿ ಹೇಳ್ತೀನಿ ಅಂತಂದರೆ ನಾನು ಅಲ್ಲಿ ಏನೇ ತೊಗೊಂಡ್ರು ನಾನು ಅಲ್ಲೇ ಪ್ರತಿಯೊಂದು ಯೂಟ್ಯೂಬ್ಗೆ ಐಟಮ್ ತೊಗೊಳ್ಳೋದು. ಬಿಕಾಸ್ ಆಫ್ ಒಂದು ಟ್ರಸ್ಟ್ ಅವ್ರ ಮೇಲೆ ನನಗೆ. ಆ್ಯಂಡ್ ಇನ್ನೊಂದೇನಂತಂದರೆ ಚೆನ್ನಾಗಿ ಮಾತಾಡಿಸ್ತಾರೆ, ಚೆನ್ನಾಗಿ ನಮ್ಮ ಜೊತೆ ಇರ್ತಾರೆ. ಆ್ಯಂಡ್ ಏನೇ ಬೇಕಂದ್ರೂ ಯೂಟ್ಯೂಬ್ಗೆ ಸ್ಟಾರ್ಟ್ ಮಾಡೋಕ್ಕೆ ನೀವು ಏನು ಕಾಂಟೆಂಟ್ನ ಮಾಡ್ತೀರ ಅದಕ್ಕೆ ಏನು ಬೇಕೋ ಎಲ್ಲ ಕೂಡ ಅಲ್ಲಿ ಸಿಗುತ್ತೆ. ಇದೇನು ಪ್ರಮೋಷನ್ ಅಲ್ಲ, ಜಸ್ಟ್ ನನ್ನ ಅವರ ಮಧ್ಯ ಫ್ರೆಂಡ್ಶಿಪ್ಗೋಸ್ಕರ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದು ಅಂತ ಹೇಳ್ತಾ ಈಗ ನಾನು ವೀಡಿಯೋನ ಶುರು ಮಾಡ್ತಾಯಿದ್ದೀನಿ. ಸೊ ಬನ್ನಿ ಇವತ್ತು ಯಾವುದಪ್ಪ ಡ್ಯೂಟಿ ಮಾಡೋಣ ಅಂತಂದರೆ ಆ್ಯಸ್ ಯೂಶ್ವಲಿ ಸ್ವಲ್ಪ ಲೇಟಾಗಿ ಎದ್ದಿರೋದ್ರಿಂದ ಮತ್ತು ಲೇಟಾಗಿ ಹೋಗ್ತಾ ಇರೋದ್ರಿಂದ ಪೋಟರು ಮತ್ತು ರ್ಯಾಪಿಡೋ ಮಿಕ್ಸ್ ಮಾಡ್ಕೊಂಡು ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಬಟ್ ಇವತ್ತೊಂದು ಚೇಂಜ್ ಏನಪ್ಪ ಅಂತಂದರೆ ಇವತ್ತು ನೋಡೋಣ, ಲೈಕ್ ನಾನೊಂದೇನೋ ಒಂದು ಟಾರ್ಗೆಟ್ ಅನ್ಕೊತಾ ಇದ್ದೀನಿ, ಅದು ಅಚೀವ್ ಆಗುತ್ತೋ ಇಲ್ಲ ಅಂತ ಚೆಕ್ ಮಾಡಿ ನೋಡೋಣ. ಸೊ ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ವಿಡಿಯೋ ಕ್ಯಾಮ್ರಾಗೆ ಹಾಕ್ಕೊಂಡು ಕ್ಯಾಮ್ರಾ ವಿಜುವಲ್ಸ್ ಹೆಂಗೆ ಅನಿಸುತ್ತೆ ಅಂತ ತೋರಿಸಿ. ಎವ್ರಿ ಡೇ ಡ್ಯೂಟಿಗೆ ಹೋಗೋಕ್ಕೂ ಮುಂಚೆ ನಮ್ಗೆ ಎಷ್ಟೆಲ್ಲ ಇರ್ತವೆ ಅಂತಂದರೆ ಜಸ್ಟ್ ಸಿಂಪಲಾಗಿ ಬ್ರೀಫ್ ಮಾಡಿಬಿಡ್ತೀನಿ. ಫಸ್ಟು ಕ್ಯಾಮ್ರಾನ ಚಾರ್ಜ್ಗೆ ಹಾಕ್ಕೋಬೇಕು, ಅದಾದಮೇಲೆ ಪವರ್ ಬ್ಯಾಂಕ್ ಚಾರ್ಜ್ ಹಾಕ್ಕೋಬೇಕು, ಅದಾದಮೇಲೆ ಮೊಬೈಲ್ ಚಾರ್ಜ್ಗೆ ಹಾಕ್ಕೋಬೇಕು, ಅದಾದಮೇಲೆ ಇನ್ನೇನು ಇಯರ್ಫೋನ್ ಚಾರ್ಜ್ಗೆ ಹಾಕ್ಕೋಬೇಕು. ಸೊ ಎಲ್ಲ ಚಾರ್ಜ್ಗೆ ಹಾಕ್ಕೊಂಡು ಇವೆಲ್ಲ ಸೆಟಪ್ ಮಾಡಿಕೊಂಡು ಎವ್ರಿ ಡೇ ಕೆಲಸ ಬಿಡೋ ಅಷ್ಟಿಗೆ ಟೈಮ್ ಆಗಿಬಿಡ್ತದೆ. ಸೊ ಮೊದಲೆಲ್ಲ ಅಂದರೆ 5 o'clock 6 o'clock ಡ್ಯೂಟಿ ಶುರು ಮಾಡ್ತಾಯಿದ್ವಿ ನಾವು, ನಾನು ಸುಭಾಷು ಅವರೆಲ್ಲ. ಸೊ ಅವಾಗೆಲ್ಲ ನಮಗೆ 6 ಗಂಟೆಗೆ ಡ್ಯೂಟಿ ಶುರು ಮಾಡಬೇಕಾದ್ರೆ 1 hour ಮುಂಚೆ ಎದ್ದೇಳ್ಬಿಡ್ಬೇಕು, ಎದ್ದು ರೆಡಿಯಾಗಿ ಅದಾದಮೇಲೆ ಇವೆಲ್ಲ ಎತ್ತಿ ರೆಡಿ ಮಾಡ್ಕೊಳ್ಳೋ ಅಷ್ಟಿಗೆ ಟೈಮ್ ಹಿಡಿತಾಯಿತ್ತು. ಸೊ ಈಗ ನೋಡಿ ಎವ್ರಿ ಡೇ ಈಗ ಇದು ನನ್ನ ಹೊಸ ಕ್ಯಾಮ್ರಾ, ಒಂಚೂರು ಕೇರ್ ಜಾಸ್ತಿ ಮಾಡ್ತೀವಿ. ನಿಮಗೆಲ್ಲ ಗೊತ್ತಿದೆ ಅಲ್ವಾ, ನಮ್ಮ ಹುಡುಗರುಗಳು ಹಂಗೇನೆ ಹೊಸ್ದಾಗಿ ಏನಾದರೂ ತಗೊಂಡ್ರೆ ಅಥವಾ ಹೊಸ್ದಾಗಿ ಚೆನ್ನಾಗಿ ನೋಡ್ಕೊತೀವಿ, ಅದ್ರ ಮೇಲೆ ಅಷ್ಟು ಇರೋಗ್ಬಿಡುತ್ತೆ. ಅಂದರೆ ನಾನು ಹಂಗಲ್ಲ, ಬಟ್ ನಾನು ಹಂಗೇನೆ. ಸೊ ಓಕೆ, ಕ್ಯಾಮ್ರಾ ಸೆಟಪ್ಪು. ಸೊ ಈ ರೀತಿ ನಂದು ಗೋಪ್ರೋ ಬಂದ್ಬಿಟ್ಟು, ಗೋಪ್ರೋ ನನ್ನ ಹತ್ರ ಮೊದಲಿದ್ದು. ಸೊ ಗೋಪ್ರೋಗೂ DJIಗೂ ತುಂಬ ವ್ಯತ್ಯಾಸ ಐತೆ. ಇದು ಬಂದು DJI ಕಂಪ್ನಿದು, ನನ್ನ ಹತ್ರ ಮೊದಲಿದ್ದು ಗೋಪ್ರೋ. ಸೊ ಅದು ಬಂದು ನಿಯರ್ಲಿ 3.5 years ಯೂಸ್ ಮಾಡಿದೆ ನಾನು ಅದನ್ನು. ಸೊ ಚೆನ್ನಾಗಿತ್ತು ಅದೂ ಕೂಡ, ನನಗೆ ಲೈಫ್ ಬಂತು ಅದು ಕ್ಯಾಮ್ರಾನ. ಸೊ ಅದನ್ನು ಹಾಕ್ಬಿಟ್ಟು ನಾನು ಈ ಕ್ಯಾಮ್ರಾನ ತೊಗೊಂಡಿದ್ದು. ಓಕೆನಾ. ಸೊ ಇದು ಬಂದು ಒಂಚೂರು ಮೈಕ್ದು ಪ್ರಾಬ್ಲಮ್ ಇತ್ತು ಮೊದಲೆಲ್ಲ. ಸೊ ಕ್ಯಾಮ್ರಾ ಚೆನ್ನಾಗಿದೆ, ಮೈಕ್ ಪ್ರಾಬ್ಲಮ್ ಇತ್ತು.
ನೋಡೋಣ ಇದು ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಇರ್ತದೆ, ಇದು ಯಾವ ರೀತಿ ನಮ್ಮ ಹತ್ರ ಬಾಯ್ಕೆ ಬರುತ್ತೆ ಅಂತ. ಓಕೆನಾ, ಬನ್ನಿ ಓಕೆ ಹೋಗಿ ಡೈರೆಕ್ಟ್ ವಿಷುವಲ್ಸ್ಗೆ ಹೋಗ್ಬಿಡೋಣ. ಇದ್ರೆ ಇವತ್ತು ಮೇ ಬಿ ನನಗೆ ಗೊತ್ತಿರೋ ಪ್ರಕಾರ ಸಖತ್ ಆಫರ್ ಅಂತ ಹೇಳ್ಬೋದು, ಲಾಟ್ರಿ ಅಂತ ಹೇಳ್ಬೋದು. ಯಾಕಂತಂದರೆ ಮನೇಲೇ ಇದ್ದೆ, ನಾನು ಮನೇಲಿ ಇದ್ದಾಗಲೇ ಒಂದು ಆರ್ಡ್ರ್ ಕೊಟ್ಟ ಜಕ್ಕೂರಿಗೆ ₹149 ಕೊಟ್ಟಿದ್ದಾನೆ ಪೋಟ್ರಲ್ಲಿ. ಸೊ ಆರ್ಡ್ರ್ ಬಂದಿತ್ತು, ಫಸ್ಟ್ನೇ ಆರ್ಡ್ರ್ ಎತ್ಕೊಂಡ್ಬಿಟ್ಟೆ. ಸೊ ಬನ್ನಿ ಈಗ ಹೋಗಿ ಐಟಮ್ನ ಪಿಕಪ್ ಮಾಡ್ಕೊಬೇಕು. ಮತ್ತು ಇನ್ನೊಂದು ಏನಂತಂದರೆ ಪಿಕಪ್ ಏನು ಜಾಸ್ತಿ ದೂರ ಇಲ್ಲ, ಜಸ್ಟ್ ನಮ್ಮ ಮನೆ ಹತ್ರ ಇಂದ ಒಂದು 150 ಮೀಟ್ರ್ ಅಷ್ಟೇ. ಸೊ ಐಟಮ್ ರೆಡಿ ಇದೆಯಂತೆ, ಕಸ್ಟಮರ್ಗೆ ಆಲ್ರೆಡಿ ಕಾಲ್ ಮಾಡಿ ಕನ್ಫರ್ಮ್ ಮಾಡಿಕೊಂಡೆ. ಸರ್ ಐಟಮ್ ರೆಡಿ ಇದೆಯಾ, ಬರ್ಬೋದಾ ಇಲ್ಲಾಂದರೆ ಏನು ಲೇಟ್ ಆಗುತ್ತೆ ಅಂತ. ಸರ್ ಐಟಮ್ ರೆಡಿ ಇದೆಯಾ ಬನ್ನಿ ಸರ್ ಅಂತಂದರು. ಸೊ ಹೋಗಿ ಐಟಮ್ನ ಪಿಕಪ್ ಮಾಡ್ಕೊಳ್ಳೋಣ, ಬನ್ನಿ ಏನು ಕೊಡ್ತಾರೆ ಅಂತ ನೋಡೋಣ. ಕಸ್ಟಮರ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಕಸ್ಟಮರ್ ಬಂದು ಡೆಲ್ ಹತ್ರ ಬನ್ನಿ ಅಂದಿದ್ದು, ಡೆಲ್ ಟೆಕ್ನಾಲಜಿ. ಹಲೋ, ಹಾಂ ಸರ್. ಸರ್ ಡೆಲ್ ಟೆಕ್ನಾಲಜಿ ಹತ್ರ ಇದ್ದೀನಿ ಸರ್. ಪೇಮೆಂಟ್ ಅವರೇ ಮಾಡ್ತಾರಾ? ಓಕೆ, ಜಕ್ಕೂರು. ಹಾಂ, ಸೊ ಕಸ್ಟಮರ್ ಐಟಮ್ನ ಕೊಟ್ಟಿದ್ದಾರೆ. ಈಗ ಇದು ಬಂದು ಡ್ರಾಪ್ ಇರೋದು ಜಕ್ಕೂರ್ ಕಡೆಗೆ. ಆನ್ ದ ವೇ ಜಕ್ಕೂರ್ಗೆ ಯಾವುದಾದ್ರೂ ರ್ಯಾಪಿಡೋ ಬಂದರೂ ಕೂಡ ಪಿಕಪ್ ಮಾಡ್ಕೊಂಡು ಹೋಗ್ತೀನಿ. ಬಟ್ ಏನಂದರೆ ತುಂಬ ವೆಯ್ಟ್ ಮಾಡಲ್ಲ, ಒಂದು 5 to 10 minutes ವೆಯ್ಟ್ ಮಾಡ್ತೀನಿ. ಅಂದರೆ ವೆಯ್ಟಿಂಗ್ ಅಂದರೆ ಮೂವಿಂಗಲ್ಲಿ ಇರ್ತೀನಿ. ಸೊ ಬಂದರೆ ನೋಡ್ತೀನಿ, ಇಲ್ಲ ಅಂತಂದರೆ ಖಾಲಿಯಾಗಿ ಹೋಗ್ಬಿಡು. ಖಾಲಿ ಅಲ್ಲ, ಫಸ್ಟ್ ಏನು ಪಾರ್ಸಲ್ ಇದೆ ಅದನ್ನು ಡ್ರಾಪ್ ಮಾಡ್ಬಿಡ್ತೀನಿ. ಸೊ ಬನ್ನಿ ಈಗ ಡ್ರಾಪ್ ಕಡೆಗೆ ಹೋಗೋಣ. ಆಗಿದೆ ನೋಡಿ, ಅವ್ರಿಗೆ ಹೇಳಿ, ಅವ್ರಿಗೆ ಕರೆಕ್ಟಾಗಿ ಮಾತಾಡೋಕ್ಕೆ ಹೇಳಿ. ಅವ್ರಿಗೆ ಕಸ್ಟಮರ್ಗೆ ಬಂದು 15 ನಿಮಿಷ ಆಯಿತು, ಆಚೆ ವೆಯ್ಟ್ ಮಾಡಿ ಒಬ್ರು ಬರ್ತಾರೆ ಅಮೌಂಟ್ ತೊಗೊಂಡು ಅಂತಂದರು. 15 ನಿಮಿಷ ವೆಯ್ಟ್ ಮಾಡಿಬಿಟ್ಟು ನೀವು ಅಲ್ಲಿ ಇಲ್ವಂತೆ, ಹೋಗಿ ಸೆಕ್ಯೂರಿಟಿ ಕೊಡಿ ಐಟಮ್ನ ಅಂತವ್ರೆ. ಅದೇನೋ ಫಸ್ಟ್ ಹೇಳಿದರೆ ಕೊಟ್ಬಿಟ್ಟು ಹೋಗ್ಬಿಡ್ತಿದ್ದೆ ತಾನೆ. ಅವ್ರಿಗೆ ಹೆಂಗಂದ್ರೆ ಡೆಲಿವರಿ ಬಾಯ್ಸ್ ಅಂದರೆ ಬಿಡು, ಏನು ಮಾಡೋಕ್ಕೆ ಅವ್ರಿಗೇನು ಕೆಲಸ ಇರಲ್ಲ, ಏನು ಹೇಳಿದ್ರು ಕೇಳ್ತಾರೆ ಅನ್ನೋ ಲೆಕ್ಕಾಚಾರ. 90 ನಿಮಗೂ ಹಂಗೆ ನೋಡ್ತಾರಾ? ನಿಮಗೂ ಹಂಗೇನ ಮಾಡ್ತಾರಾ? ನೀವು ತೊಗೊಂಡೋಗಿ ಕೊಡ್ಬೇಕೀಗ. ಓಕೆ, ಥ್ಯಾಂಕ್ ಯು. ಫಸ್ಟ್ನೇ ಆರ್ಡ್ರು ಡ್ರಾಪ್ ಮಾಡಿದ್ಮೇಲೆ ಸೆಕೆಂಡ್ನೇ ಆರ್ಡ್ರು ಇಲ್ಲಿವರೆಗೂ ಇನ್ನೂ ಎತ್ಕೊಂಡೇ ಇಲ್ಲ. ಟೈಮ್ ಬಂದ್ಬಿಟ್ಟು 11:16 ಆಗೈತೆ. ಈಗ ನಾನಿರೋದು ಬಂದ್ಬಿಟ್ಟು ಕೊಡಗೇಲಿ ಸಿಗ್ನಲ್ ಹತ್ರ ಇದ್ದೀನಿ. ಈಗ ಆವಾಗಿಂದ ವೆಯ್ಟ್ ಮಾಡಿ ಜಕ್ಕೂರ್ ಹತ್ರ ಡ್ರಾಪ್ ಮಾಡಿದ್ದು, ಜಕ್ಕೂರಿಂದ ಸಾಕರ್ ನಗರಕ್ಕೆ ಬರೋವರೆಗೂ ವೆಯ್ಟ್ ಮಾಡ್ತಾಯಿದ್ದೀನಿ. ಒಂದು ಆರ್ಡ್ರು ಬರ್ತಾಯಿಲ್ಲ. ಅಂದರೆ ಬಂದರೂ ಕೂಡ ಅಕಸ್ಮಾತ್ ತಪ್ಪಿ ಒಂದು 2 ಆರ್ಡ್ರ್ ಏನೋ ಬಂದರೂ ಕೂಡ ಆ ಆರ್ಡ್ರನ್ನ ಪಟ್ಟಂತ ಎತ್ಕೊಂಡ್ಬಿಡ್ತಿದ್ದಾರೆ. ನೋಡೋಕ್ಕೂ ಬಿಡ್ತಿಲ್ಲ, ಎಲ್ಲಿ ಪಿಕಪ್ಪು ಎಲ್ಲಿ ಡ್ರಾಪು ಎಷ್ಟು ಕಿಲೋಮೀಟರ್ ಅಂತ ನೋಡೋಕ್ಕೂ ಬಿಡ್ತಾಯಿಲ್ಲ, ಅಷ್ಟು ಬೇಗ ಎತ್ಕೊಂಡ್ಬಿಡ್ತಿದ್ದಾರೆ. ಸೊ ಹಿಂಗಾದರೆ ಕತೆ ಹೆಂಗೆ ಅಂತ ಅರ್ಥನೇ ಆಗ್ತಾಯಿಲ್ಲ. ಓಕೆ, ನೋಡೋಣ ಬನ್ನಿ, ಯಾವುದಾದ್ರೂ ಆರ್ಡರ್ ಸಿಕ್ಕರೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. 7105 ಸರ್. 122 వాళ్ళ మామ. ಥ್ಯಾಂಕ್ ಯು. ಸೊ ಗೈಸ್, ಈಗ ಟೈಮ್ ಬಂದು 3:18 ಆಗಿದೆ. ಈಗ ನಾನಿರೋದು ರಾಜಾಜಿನಗರ. ಸೊ ಇಲ್ಲೇ ಒಂಚೂರು ಊಟ ಮಾಡ್ಕೊಂಡೆ. ಊಟ ಹೆವಿ ಕಾಸ್ಟ್ಲಿ ಆಗಿಬಿಟ್ಟಿದೆ ಗುರು. ಈ ನಡುವೆ ನಾವು 2 ಚಪಾತಿ ಹಾಫ್ ರೈಸು ಏನೋ ತಗೊಂಡೆ, ₹150 ಆಯಿತು. ತಿಂದಮೇಲೆ ಇವಾಗ ಅನಿಸ್ತಿದೆ, ಏನು ಅನ್ನಿಸ್ತಿದೆ ಅಂತಂದರೆ, ₹150 ಅಂದರೆ ಅಯ್ಯೋ ಬೆಳಗ್ಗೆಯಿಂದ ಮೊದಲೇ ಆರ್ಡರ್ ಕಮ್ಮಿ ಇತ್ತು, ₹150 ಏನಪ್ಪ ಅನಿಸ್ತದೆ. ಬಟ್ ಆದರೆ ಹೊಟ್ಟೆ ತುಂಬ ಚೆನ್ನಾಗಿ ತಿಂದೆ, ಅಂದರೆ ಚೆನ್ನಾಗಿತ್ತು ಊಟ. ಸೊ ನನಗೆ ಫುಟ್ಪಾತ್ ಮೇಲೆ ಇಷ್ಟ ಆಗೋರು. ₹1 ಜಾಸ್ತಿ ಆದರೂ ಪರವಾಗಿಲ್ಲ, ದೇವರನ್ನೇ ಚೆನ್ನಾಗಿರ್ತದೆ. ಕೆಲವು ಕಡೆ ಅದು ಚೆನ್ನಾಗಿರಲ್ಲ ಫುಟ್ಪಾತಲ್ಲಿ. ಬಟ್ ನಾನು ಅಲ್ಲಿ 3-4 ಸರಿ ತಿಂದಿದ್ದೀನಿ, ಚೆನ್ನಾಗಿದೆ. ರಾಜಾಜಿನಗರ ಸರ್ವಿಸ್ ರೋಡು, ವಯಾ ಟು ವಿಜಯನಗರ ಟು ರಾಜಾಜಿನಗರ ಹೋಗೋ ರೋಡಲ್ಲಿ, ಅಲ್ಲಿ ಇದರಲ್ಲಿ ಫ್ಲೈಓವರ್ ಕೆಳಗಡೆ. ಸೊ ನೆಕ್ಸ್ಟ್ ಟೈಮ್ ಯಾರಾದರೂ ಬಂದರೆ ನೋಡಿ, ಟೇಸ್ಟ್ ಮಾಡಿ. ನನಗೆ ಇಷ್ಟ ಆಯಿತು. ಸೊ ತುಂಬ ಸರಿ ತಿಂದಿದ್ದೀನಿ ಅಲ್ಲಿ. ಓಕೆ, ಮುನ್ನ ಬನ್ನಿ. ಈಗ ನಾನು ರಾಜಾಜಿನಗರ ಕಡೆ ಹೋಗ್ತಾ ಇದ್ದೀನಿ. ಗಾಡಿಯಲ್ಲಿ 40% ಚಾರ್ಜ್ ಐತೆ. ಸೊ ಮತ್ತಿಕೆರೆ ಸೈಡೋ ಇಲ್ಲಾಂದರೆ ಎಲ್ಲಾದರೂ ಆರ್ಡ್ರ್ ಹಾಕ್ಕೊಂಡೋಗಿ ಗಾಡಿಗೆ ಚಾರ್ಜ್ ಹಾಕ್ಕೋಬೇಕು. ನೋಡೋಣ ಬನ್ನಿ.
ಹಲೋ, ಇಲ್ಲಾರು ಸ್ಪೋರ್ಟ್ರ್ 171 ಮ್ಯಾಮ್, 178. ಡ್ರಾಪ್ ನಂಬರ್ ಹಾಕಿದ್ರಲ್ಲ? ನನ್ನ ನಂಬರೇ ಹಾಕಿದ್ದೀನಿ. ಇಲ್ಲ, ಅಲ್ಲಿ ಹೋಗಿ ಗ್ರೌಂಡ್ ಫ್ಲೋರಿಗೆ ಹೋಗ್ಬೇಕು ಅಷ್ಟೇ. 309 ಮನೆ ನಂಬರು. ಓಕೆ, ರೋಡ್ ನಂಬರ್ ನೋಡ್ಕೊಳ್ಳಿ ನೀವು. 309 ಅಲ್ವಾ? 309 ತೊಳಿ. ಆಯ್ತಾ? ಹ್ಞೂ, ಎಷ್ಟು ಅಂದರೆ 178 ಮ್ಯಾಮ್. 178. ಹ್ಞೂ. ನಂಬರ್ ತಗೊಳ್ಳಿ ಮ್ಯಾಮ್, ಇಲ್ಲಾಂದರೆ ಈಗ ಕಾಲ್ ಮಾಡಿದ್ನಲ್ಲ ಸೇಮ್ ನಂಬರೇ. ಅದೇ ನಂಬರ್. ಹಾಂ ಹಾಂ ಮ್ಯಾಮ್, ಡನ್, ಥ್ಯಾಂಕ್ ಯು. ಸೊ ಗೈಸ್, ಇನ್ನೊಂದು ಏನಂತಂದರೆ, ತುಂಬ ಜನ ಏನು ಮಾಡ್ಕೊತೀರಾ ಅಂತಂದರೆ, ಈ ಥರ ಪೇಮೆಂಟ್ನ ಮಾಡಿಸ್ಕೊಳ್ಳುವಾಗ ಡ್ರಾಪ್ ಲೊಕೇಶನ್ ಹತ್ರ ಹೋಗ್ಬಿಟ್ಟು ಪೇಮೆಂಟ್ನ ಬಂದ್ಬಿಟ್ಟು ಆಮೇಲೆ ಮಾಡ್ತೀನಿ ಅಂತಾರೆ. ಸೊ ಅವಾಗ ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಡ್ರಾಪ್ ಲೊಕೇಶನ್ ಹತ್ರ ಪೇಮೆಂಟ್ ಮಾಡಿಸಿ ಅದಾದಮೇಲೆ ಐಟಮ್ನ ಕೊಡಿ, ಅಥವಾ ಅವ್ರಿಗೆ ಹೋಗೋಕೆ ಹೇಳಿ. ಕೆಲವ್ರು ಏನು ಮಾಡ್ತಾರೆ ಅಂದರೆ, ಸರ್ ಪೇಮೆಂಟ್ ಮಾಡ್ತೀನಿ ಸರ್ ಅಂತ ಹೇಳ್ಬಿಟ್ಟು ಎಸ್ಕೇಪ್ ಆಗಿಬಿಡ್ತಾರೆ. ಸೊ ರೀಸೆಂಟ್ ಟೈಮಲ್ಲಿ ನಮಗೆ ಗೊತ್ತಿರೋರಿಗೇನೆ ಈ ಥರ ಒಂದು ಸ್ಕ್ಯಾಮ್ ಆಗಿದೆ. ಅದ್ರ ಬಗ್ಗೆ ನಾನು ಒಂದು ವೀಡಿಯೋನ ಮಾಡ್ತೀನಿ, ಬಟ್ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಹುಷಾರಷ್ಟೇ, ಹುಷಾರಾಗಿ ಇರಿ. ಇಲ್ಲಾಂದರೆ ನನ್ನ ಮಕ್ಕಳು ಯಾಮಾರಿಸ್ಬಿಡ್ತಾರೆ. ಕೆಲವು ನನ್ನ ಮಕ್ಕಳು ಕೊಡೋಕ್ಕೆ ಯೋಗ್ಯತೆ ಇಲ್ದಿರೋರು ಇರ್ತಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಬಿ ಕೇರ್ಫುಲ್. ಮ್ಯಾಮ್, ಇಲ್ಲಿ ಡ್ರಾಪ್ ಹತ್ರ ಬಂದಿದ್ದೀನಿ ಮೇಡಮ್. 3099 EM ಅಂತಿದೆ, ಅದೇನಾ? ನಂದನ. ಹ್ಞೂ, ಒಂದು ನಿಮಿಷ ಮ್ಯಾಮ್. ಹಾಂ, ಬಂದೈತೆ ಮ್ಯಾಮ್, ಪೇಮೆಂಟ್ ಬಂದೈತೆ. ಇಲ್ಲ, ಏನಿಲ್ಲ ಸರ್. ಥ್ಯಾಂಕ್ ಯು ಸರ್. ಹಾಂ, ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಹಲೋ ಸರ್, ಪೋರ್ಟ್ರಿಂದ ಪಿಕಪ್ ಹತ್ರ ಬಂದಿದ್ದೀನಿ. ಅವ್ರ ಹತ್ರ ಮಾತಾಡ್ತೀರಾ? ಎಷ್ಟೊತ್ತಣ್ಣ? ಓಕೆ. ಸೊ ಗೈಸ್, ಈಗ ಗಾಡಿಯಲ್ಲಿ ಚಾರ್ಜ್ ಖಾಲಿ ಆಗಿದೆ, 17% ಬಂದ್ಬಿಟ್ಟೈತೆ. ಸೊ ಗಾಡಿ ಚಾರ್ಜ್ ಹಾಕಕ್ಕೆ ಬಂದಿದ್ದೀನಿ. ಸೊ ಗಾಡಿ ಅಂತೂ ಸಖತ್ ಅರ್ಟ್ ಮಾಡ್ತಿದೆ ಗುರು. ಚಾರ್ಜಿಂಗಿಗೆ ಕರೆಕ್ಟಾಗಿ ಮ್ಯಾನೇಜ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಇದು ಬಂದು ಪೇಡ್ ಚಾರ್ಜು. ಸೊ ಸುಮಾರು ಸರಿ ಹೇಳಿದ್ದೀನಿ, ಇದು ಬಂದಿರೋದು ಸಂಜಯ್ ನಗರ. ಇಲ್ಲಿ ನಾನು ಪೇ ಮಾಡಿ ನಾನು ಚಾರ್ಜಿಂಗ್ ಹಾಕ್ಕೊಬೇಕಿಲ್ಲಿ. ಸೊ ಇಲ್ಲಿ ಬಂದು 1 ನಿಮಿಷಕ್ಕೆ 1 ರೂಪಾಯಿ ಥರ ಹೋಗುತ್ತೆ. 1%ಗೆ ಬಂದು 5 ರೂಪಾಯಿ, 7 ರೂಪಾಯಿ, ಇನ್ನೊಂದು ಸರಿ ಒಂಥರ ಪೇಮೆಂಟ್ ಮಾಡ್ಕೊಳ್ಳುತ್ತೆ ಇದು. ಓಕೆ, ಈಗ ಪೇಮೆಂಟ್ ಮಾಡಿಬಿಟ್ಟು ಪೇ ಮಾಡೋಣ. ಸೊ ಪೇ ಮಾಡಿದ್ದೀನಿ. ಈಗ ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿಬಿಟ್ಟು ಚಾರ್ಜ್ ಹಾಕೋಬೇಕು. ಈಗ 17% ಇದೆ. ಅಟ್ಲೀಸ್ಟ್ ಇವಾಗ ಒಂದು 30-40% ಆದರೂ ಮಾಡಿಕೊಂಡು ಈ ಆರ್ಡ್ರನ್ನ ಡ್ರಾಪ್ ಮಾಡಿಬಿಟ್ಟು ಮನೆ ಕಡೆಗೆ ಹೋಗಬೇಕು. ನೋಡೋಣ. ಸೊ ಒಂದು ಹಾಫ್ ಆನ್ ಅವರು, ಸೊ 5:30ವರೆಗೂ ಹಾಕೋಣ. ಸೊ ಹಾಕ್ಬಿಟ್ಟು ಚಾರ್ಜ್ ಹಾಕ್ಕೊಂಡು ನಿಮಗೆ ಮತ್ತೆ ಸಿಗ್ತೀನಿ. ಸರ್, ಇಲ್ಲಿ ಇದೇ ಥರ ಡ್ರಾಪ್ ಹತ್ರ ಬಂದಿದ್ದೀನಿ. ಇಲ್ಲಿ ರಘು ಮೆಡಿಕ್ ಕಾಮೋದೇನ, ಅದೇನಾ? ಓಕೆ 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 ಸರ್, ಡನ್.
ಬಿಲ್ $156 $156. ಥ್ಯಾಂಕ್ ಯು. ಸೊ ಗೈಸ್ ಫೈನಲ್ ಆಗಿ ಈಗ ಒಂದು ಆರ್ಡರ್ ಇತ್ತು, ಆರ್ಡ್ರನ್ನ ಡ್ರಾಪ್ ಮಾಡಿದ್ದೀನಿ. ಇದು ಬಂದು ನನಗೆ ಕೊಟ್ಟಿದ್ದು 156 ಅನ್ಸುತ್ತೆ ಆರ್ಡ್ರಿಗೆ. ಗೈಸ್ ಫೈನಲ್ ಆಗಿ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಅರ್ನಿಂಗ್ಸ್ನ ನೋಡೋದಾದ್ರೆ ಅದಕ್ಕೂ ಮುಂಚೆ ಇನ್ನೊಂದೇನಪ್ಪ ಅಂದರೆ ದಯವಿಟ್ಟು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಬೆಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ಗೋಸ್ಕರ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಐಪ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತು ನನ್ನ ಅರ್ನಿಂಗ್ಸ್ ತುಂಬ ಏನಾಗಲಿಲ್ಲ, ತುಂಬ ಖುಷಿ ಇದ್ದೆ. ಬೆಳಗ್ಗೆ ಫಸ್ಟ್ನೇ ಆರ್ಡ್ರ್ ಮನೇಲಿ ಇದ್ದಾಗಲೇ ಬಂದ್ಬಿಡ್ತು ಅಂತ, ಆದರೆ ಅಷ್ಟೊಂದು ಆರ್ಡ್ರ್ ಬಂದಿಲ್ಲ, ತುಂಬ ವೆಯ್ಟ್ ಮಾಡಿಸ್ಬಿಡ್ತು ಆರ್ಡ್ರ್ಗಳು ಬರೋದಕ್ಕೆ. ಆ್ಯಂಡ್ ಇನ್ನೊಂದು ಏನಂತಂದರೆ ಆರ್ಡ್ರ್ಗಳಿಗೆ ಈ ಏರಿಯಿಂದ ಆ ಏರಿಯಾಗೆ ಸುತ್ತಾಡೋದೇ ಜಾಸ್ತಿ ಆಗೋಯ್ತು. ಸೊ ಫೈನಲ್ ಆಗಿ ರ್ಯಾಪಿಡೋ ಮತ್ತು ಪೋರ್ಟ್ ಅಪ್ಲಿಕೇಶನ್ ಎರಡು ಅಪ್ಲಿಕೇಶನಲ್ಲಿ ನಾನು ಮಾಡಿರೋದು ಡ್ಯೂಟಿ. ರ್ಯಾಪಿಡೋದಲ್ಲಿ ಬಂದು 338 ಆಗಿದೆ, ಇನ್ನು ಪೋರ್ಟರಲ್ಲಿ ಬಂದುಬಿಟ್ಟು 471 ಆಗಿದೆ. ಸೊ ಎರಡೂ ಸೇರಿದ್ರೆ 4 5 6 7 800 ಸಮಥಿಂಗ್ ಆಗಿದೆ, 800 ಚೇಂಜ್ ಆಗಿದೆ. ಬಟ್ ಜಾಸ್ತಿ ಆಗಲಿಲ್ಲ. ನಾನು ₹1000 ಮಾಡೋಣ ಅಂತ ಅನ್ಕೊಂಡಿದ್ದೆ, ಬಟ್ ಆದರೆ ಆಗಲಿಲ್ಲ. ಯಾಕಂತಂದರೆ ನನ್ನ ಟೈಮಿಂಗ್ ಬಂದುಬಿಟ್ಟು ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತೀನೋ ಸಂಜೆ ಮಾತ್ರ 6 ರಿಂದ 7 ಗಂಟೆಗೆ ಮನೆಗೆ ಹೋಗ್ಬಿಡೋಣ ಅಂತ ಇವತ್ತು. ಯಾಕಂದರೆ ಒಂಚೂರು ಎಡಿಟಿಂಗ್ ಜಾಸ್ತಿ ಇದೆ, ಎಡಿಟಿಂಗ್ ಮಾಡಬೇಕು. ಸೊ ಕೆಲಸಗಳಿದ್ದಾವೆ, ಎಡಿಟಿಂಗ್ 3-4 ವೀಡಿಯೋ ಪೆಂಡಿಂಗ್ ಇದೆ. ಅದಕ್ಕೋಸ್ಕರ ಮನೆಗೆ ಹೋಗಿ ಎಡಿಟಿಂಗ್ ಮುಗಿಸ್ಕೊಳ್ಳೋಣ ಅನ್ನೋಗೋಸ್ಕರ ಇವತ್ತು ಬೇಗ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಇದಾಗಿತ್ತು ಇವತ್ತಿನ ಅರ್ನಿಂಗ್ಸು ಆ್ಯಂಡ್ ಇವತ್ತಿನ ನನ್ನ ಒಂದು ಡೇ ಯಾವ ರೀತಿ ಈ ರೀತಿ ಇತ್ತು. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ನೀವು ಎಷ್ಟು ಅರ್ನ್ ಮಾಡ್ತಿದ್ದೀರಾ ಅಥವಾ ನೀವೇನರಲ್ಲಿ ಕೆಲಸ ಮಾಡ್ತಿದ್ದೀರಾ, ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಅದನ್ನು ನೋಡ್ತೀನಿ ನಾನು. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಪ್ರೀತಿಯ ಶಂಕರ್. ಬೈ ಫ್ರೆಂಡ್ಸ್.